ಬೆಂಗಳೂರಿಂದ ಸಕಲೇಶಪುರಕ್ಕೆ ಹೊರಟ್ವಿ. ಇಲ್ಲಿನ ಹಸಿರಾದಂತಹ ಪರಿಸರ ನಮ್ಮನ್ನು ಸ್ವಾಗತಿಸಲು ಕಾಯ್ತಾ ಇತ್ತು. ಎತ್ತಿನ ಭುಜದಲ್ಲಿದ್ದೀವಿ, ಆದರೆ ನಮ್ಮ ಹತ್ರ ಏನಿಲ್ಲ, ಅದು ಪರ್ಮಿಷನ್ ಇಲ್ಲ. ಒಳಗಡೆ ಬಿಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. 2 ದಿನ ಮೊದಲು ಅರಣ್ಯ ಇಲಾಖೆಯ ವೆಬ್ಸೈಟಲ್ಲಿ ಪರ್ಮಿಷನ್ ತಗೋಬೇಕು, ತಗೊಳ್ಳದೆ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಇಲಾಖೆಯವರು ಇಲ್ಲಿ ನಮಗೆ ಒಳಗೋಗಕ್ಕೆ ಬಿಡಲೇ ಇಲ್ಲ. 2 ದಿನ ಮೊದಲೇ ಬುಕ್ ಮಾಡ್ಕೊಂಬರ್ಬೇಕು ಅಂತ ಅಂದರು. ಅದಕ್ಕೆ ಇವಾಗ ಇದೇ ವ್ಯೂ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೀವು ಬರೋದಿದ್ರೆ 2 ದಿನ ಮೊದಲೇ ಬುಕ್ ಮಾಡ್ಕೊಂಬನ್ನಿ. ಎತ್ತಿನ ಭುಜದಿಂದ ದೇವರ ಮನೆಗೆ ಪ್ರಯಾಣ ಮುಂದುವರಿಯಿತು. ನೀವೆಲ್ಲರೂ ನಾಲ್ಕೋಡೆ ಮಧ್ಯೆ ಇರೋ ದೇವ್ರ ಮನೆ ನೋಡಿದ್ದೀರಾ? ಇಲ್ಲಿ ನೋಡಿ, ಗೋಡೆಗಳೇ ಇಲ್ಲದೆ ಇರೋ ದೇವ್ರ ಮನೆ ನೋಡಿ. ತೋರಿಸಿ ಆ ಕಡೆ ಎಲ್ಲಾನು ಚೆನ್ನಾಗಿದೆ. ಅದರಲ್ಲಿ ಅಲ್ಲಿಂದ ಸ್ಟೇ ಮಾಡಲಿಕ್ಕೆ ಅಂತ ಫಾರ್ಮರ್ಸ್ ಅಂಡ್ ರೆಸಾರ್ಟ್ಗೆ ಹೋದ್ವಿ. ರೂಮ್ಗೆ 2 ಆಪ್ಷನ್ ಇತ್ತು, ಬ್ಯಾಂಬೋ ಹೌಸ್ ಮತ್ತು ನಾರ್ಮಲ್ ಒನ್ನು. ನಾನು ನಾಗರಾಜ್ ಅವರು ನಾರ್ಮಲ್ ಒನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ರೂಮ್ ಸಖತ್ತು ಕ್ಲೀನಾಗಿ ನೀಟಾಗಿ ಸೆಟಿಗಾಗಿತ್ತು. ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಇದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಖತ್ತಾಗಿದೆ ಅಂತ. ಆದರೆ ಇವಾಗ ಪ್ರಾಬ್ಲಮ್ ಏನಂದ್ರೆ ಟಾಯ್ಲೆಟ್ದು ಬಾತ್ರೂಮ್ದು ಬಾಗಿಲೇ ಹಾಕಕ್ಕೆ ಬರ್ತಾಯಿಲ್ಲ, ಲಾಕೇ ಆಗ್ತಾಯಿಲ್ಲ. ಸೊ ಬಾತ್ರೂಮಲ್ಲಿದ್ದಾಗ ಇದು ಓಪನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಈ ಮೇನ್ ಲಾಕರ್ನೇ ಹಾಕ್ಕೊಂಡು ಬಾತ್ರೂಮ್ಗೆ ಹೋಗಬೇಕು. ರೆಸಾರ್ಟಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ಗಳಿದ್ವು, ನಾವು ಕೆಲವನ್ನ ಮಾಡಿದ್ವಿ. ಸಂಜೆ ಕ್ಯಾಂಪೇರ್ ಹಾಕಿದ್ರು. ಪ್ರೈವೇಟ್ ಕ್ಯಾಂಪೇರ್ ಬೇಕು ಅಂದರೆ 500 ರೂಪೀಸ್ ಕೊಡಬೇಕು. ಆದರೆ ನಾವು ಹೋಗಿದ್ದ ದಿನ ವೀಕ್ ಡೇಸ್ ಆಗಿದ್ದರಿಂದ ಯಾರೂ ಅಷ್ಟೇನು ಇರಲಿಲ್ಲ. ಅಲ್ಲಿಗೆ ಮೊದಲನೇ ದಿನ ಮುಗೀತು. ಪಾಂಡವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಕೋಲಿಂದ ಮುಚ್ಚಿಟ್ಟಿದ್ದಾರೆ. ಎಲ್ಲ ಸಾಧ್ಯತೆಗಳು ಇದೆ ವಿಫಲವಾಗಲು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬೆಟ್ಟದ ಭೈರೇಶ್ವರ ಟೆಂಪಲ್ಲು. ನೆಕ್ಸ್ಟ್ ಇಲ್ಲಿ ಹೋಗ್ಲಿಕ್ಕಿದ್ದೀವಿ. ಇದಕ್ಕೆ ಪಾಂಡವರ ಬೆಟ್ಟ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು? ಪಾಂಡವರು ಬಂದಿದ್ರಪ್ಪ, ಅದಕ್ಕೆ ಪಾಂಡವರಿಗೆ ಒಂದೇ ಬೆಟ್ಟಕ್ಕೆ ಬಂದಿದ್ದು. ಇಲ್ಲಿಗೆ ಬರೋ ತನಕನೇ ಸ್ವಲ್ಪ ಸಾಕಾಯಿತು, ಬಟ್ ಡೆಸ್ಟಿನೇಷನ್ ಇರೋದಲ್ಲಿ ಅಲ್ಲಿಗೆ ಹೋಗ್ತೀವಿ. ಇವಾಗ ಕೊನೆಯ ಸ್ಟ್ರೆಚ್ಗೆ ಬಂದ್ವಿ. ಅವ್ರು ಹಿಂದೆ ಇದ್ದಾರೆ, ಅವರಿಬ್ಬರು ಬರೋದಿಲ್ಲ ಅಂತ ಅಲ್ಲೇ ಕೂತರು. ನಾವು ಹೊತ್ಕೊಂಡು ಬಂದ್ವಿ. ನಮ್ಮ ನಾಗರಾಜಣ್ಣವರು ಇಲ್ಲಿದ್ದಾರೆ. ಸ್ವಲ್ಪ ಕಷ್ಟ ಇದೆ. ಇದು ಫೈನಲ್ ವ್ಯೂ. ಅಲ್ಲಿ ನೋಡಿ ಹಾವರಾಣಿ, ಅಲ್ಲಿ ಹಾವರಾಜ. ಅವ್ರ ಹೆಸರು ನಾಗರಾಜ ಅಂತ, ಅದಕ್ಕೆ ಹಾವರಾಜ. ನಿಮ್ಮ ರಾಣಿ ಇಲ್ಲೇ ಇದೆ. ನಮ್ಮ ಲಕ್ಕಿಗೆ ಬೆಟ್ಟದ ಭೈರೇಶ್ವರ ದೇವಸ್ಥಾನನು ಬಾಗ್ಲಾಕೊಂಡಿದೆ. ಮುಂದಿನ ನಿಲ್ದಾಣ ಬೇಲೂರು. ಚೋಳರ ವಿರುದ್ಧ ತಲಕಾಡು ಯುದ್ಧದಲ್ಲಿ ಗೆದ್ದಂತಹ ವಿಷ್ಣುವರ್ಧನ್ ಇಲ್ಲಿ 1117ನೇ ಇಸ್ವಿಯಲ್ಲಿ ದೇವಸ್ಥಾನ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 100 ವರ್ಷಗಳ ಕಾಲ ಈ ದೇವಸ್ಥಾನ ಕಟ್ಸೋಕ್ಕೆ ಹಿಡಿಯುತ್ತೆ. ಬೇಲೂರು ಮುಗಿಸ್ಕೊಂಡು ಇವಾಗ ಯಗಚಿ ಅಣೆಕಟ್ಟು ನೋಡೋಕೆ ಬಂದ್ವಿ. ಇವಾಗ ನಾವು ಇದ್ದೀವಿ ಹಳೆಬೀಡು ಹೊಯ್ಸಳೇಶ್ವರ. ಇವಾಗ ನಾವು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು 2023ರಲ್ಲಿ ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಆ್ಯಡ್ ಮಾಡಿದ್ದಾರೆ. ನಮ್ಮ ವರ್ಷಕ್ಕನವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 11ನೇ ಸೆಂಚುರಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ಇಲ್ಲಿ ದೇವಸ್ಥಾನ ಕಟ್ತಾಯಿದ್ರು, ಈ ಸೆಂಚುರಿಯಲ್ಲಿ ಅಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಅಂತಿದ್ದಾರೆ. ನೋಡಿ, ರೀಲ್ಸ್ ಮಾಡ್ತಿದ್ದಾರೆ ಅದು ಪಬ್ಲಿಕ್ಕಲ್ಲಿ. ಚೂರು ಸೆನ್ಸ್ ಇಲ್ಲ. ಸಂಜೆ ಮಹಾತ್ಮ ಗಾಂಧಿ ಪಾರ್ಕ್ಗೆ ಹೋದ್ವಿ. ಅಲ್ಲಿ ಟಾಯ್ ಟ್ರೈನ್ ಇತ್ತು. ಡ್ರ್ಯಾಗನ್ಸ್ ಕೂಡ ಇದ್ವು. ಆದರೆ ಅಲ್ಲಿ ಹೆಚ್ಚಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಂದರೆ ಪ್ರೇಮಿಗಳು ಕೆತ್ತಿರುವಂತಹ ಕೆತ್ತನೆಗಳು
ಪಾಪ ಯಾರೋ ಯಾಕೆ ಹೋಗಿದಾರ ಅಣ್ಣ ಇಲ್ಲೇ ಬ್ರೇಕಪ್ ಇಲ್ಲೇ ಆಗಿದೆ. ಅಯ್ಯೋ ನೀವು ಎಲ್ಲ ಹುಡುಗಿ ನೋಡಿರ್ಬೇಕು. ಅಣ್ಣ ಹೋಗಿದೆ. ಪ್ರಪಂಚದಲ್ಲಿ ಕಣ್ಣೀರು ಹನಿಗಿಂತ ಬೆವರಿನ ಹನಿಯೇ ಶ್ರೇಷ್ಠ. ಆಮೇಲೆ ಹಿಂದ್ಗಡೆ ಹಾಕವ್ರೆ ಮುಖ ತೊಳೆಯಲು ಮಳೆ ನೀರು ಸಾಕು, ಅದೇ ರೀತಿ ಮನಸ್ಸು ತೊಳೆಯಲು ಕಣ್ಣೀರೇ ಬೇಕು ಅಂತ. ಮತ್ತೆ ಬೆವರು ಒಂದು ಬಂದರೆ ಮನಸ್ಸು ತೊಳೆಯೋದು ಹೆಂಗೆ? ಅಲ್ಲಿಂದ ಮಹಾರಾಜ ಇನ್ ಹೋಟೆಲ್ಗೆ ಬಂದು ಚೆಕ್ ಇನ್ ಮಾಡಿ 2ನೇ ದಿನವನ್ನು ಮುಗಿಸ್ದ್ವಿ. ಹಾಯ್ ಫ್ರೆಂಡ್ಸ್, ನಾವು ಸಿರಿ ನೇಚರ್ ರೋಸ್ಟ್ ಬಂದಿದ್ದೀವಿ. ಬಟ್ ಇನ್ನೂ ರೋಸ್ಟ್ ಆಗಿಲ್ಲ. ಹೇಸಲ್ನಟ್ ಕಾಫಿ ಕುಡಿತಾ ಇದ್ದಾರೆ. ಹೆಂಗಿದೆ ಹೇಸಲ್ನಟ್ ಕಾಫಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಅಂದರು. ಚೆನ್ನಾಗಿದೆ ಪರವಾಗಿಲ್ಲ ಅಂದ್ರು. ಇದು ಚೆನ್ನಾಗಿದೆ. ನಮ್ಗೆ ಫುಲ್ ಇಷ್ಟ ಆಯ್ತು. ಎಂಡ್ವರೆಗೂ ಕುಡಿದ ಮೇಲೆ ಇಷ್ಟ ಆಗಿದೆ. ಚೆನ್ನಾಗಿದೆ. ನಮಗೆ ಅದಕ್ಕೆ ಒಂದು ಎಕ್ಸ್ಟ್ರಾ ತಗೊಂಡಿದ್ದೀವಿ. ದೇವಿರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಮತ್ತೊಂದು ಟ್ವಿಸ್ಟ್ ಏನಂದರೆ, ಇವತ್ತು ಉರುಸಿರುವ ಕಾರಣ ಮಾರ್ಚ್ 15ನೇ ತಾರೀಕಿಂದ ಮಾರ್ಚ್ 17ನೇ ತಾರೀಕುವರೆಗೂ ಬಾಬಾಗುಡನ್ಗಿರಿ ಮತ್ತು ಮುಳ್ಳಯ್ಯನಗಿರಿಯನ್ನು ಕ್ಲೋಸ್ ಮಾಡಿದ್ದಾರೆ ಪ್ರವಾಸಿಗರಿಗೆ. ಹೋಗುವ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಬೇರೆ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಬೇಕು. ನಾವು ಮುಳ್ಳಯ್ಯನಗಿರಿ ಮತ್ತು ಬಾಬಾಗುಡನ್ಗಿರಿ ಇರೋದ್ರಿಂದ ದೇವಿರಮ್ಮ ಟೆಂಪಲನ್ನು ನೋಡಿಕೊಂಡು ಇಲ್ಲಿ ಆಕೃತಿ ಸ್ಟೇಗೆ ಬಂದ್ವಿ. ಆಕೃತಿ ಸ್ಟೇ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು. ಏನೋ ಒಂಥರ ದಾರಿ, ಗಾರ್ಡನ್, ಪೂಲ್, ಕಿಚನ್, ಹಾಗೆ ಕುತ್ಕೊಳ್ಳೋಕ್ಕೆ ಇರುವ ಜಾಗ ಮತ್ತು ನೇಚರ್. ಒಬ್ಬೊಬ್ಬರಿಗೆ ನಾವು 2,000 ಪೇ ಮಾಡಿದ್ವಿ. ಇದು ನಮ್ಮ ಬಾಲ್ಕನಿ ಏರಿಯಾ. ಲಾಸ್ಟ್ ದಿನ ಹಿರೇಕೊಳಲೆ ಲೇಕ್ಗೆ ಹೋದ್ವಿ. ಅದೇನೋ ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿಂತ ಯಾರ ಜೊತೆ ಹೋಗ್ತೀವಿ ಅನ್ನೋದು ಮುಖ್ಯ ಅಂತ. ಅದು ಈ ಟ್ರಿಪ್ನಲ್ಲಿ ಗೊತ್ತಾಯಿತು. ಇವರೆಲ್ಲ ಕಲೀಗ್ಸ್ ಆಗಿ ಬಂದರು, ಆದರೆ ಹೋಗುವಾಗ ಅಣ್ಣ ಆಗಿ ಅಕ್ಕಂದಿರಾಗಿ ಹೋದರು. ಫಾರೆಸ್ಟ್ ಇಲಾಖೆಯವರು ಇಲ್ಲಿ ಬಿಡಲೇ ಇಲ್ಲ, ಅದಕ್ಕೆ ಇದೇ ವ್ಯೂ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಡಿಸಪಾಯಿಂಟ್ಮೆಂಟ್ ಅಲ್ಲಿ ಬರ್ಬೇಕು. ನಡ್ಕೊಂಡು ಬಂದ್ರೆ ಮೇಡಮ್ ಮೇಳೆ ಯಾಕೆ ಬಂದಿದ್ದೀವಿ ನಾವಿಲ್ಲಿ? ಇದೇ ನೀರು. ಶ್ವೇತಾ ಅವ್ರು ನೀರು ನೋಡ್ಬೇಕು ಅಂದ್ರು, ಅದಕ್ಕೆ ನೀರಲ್ಲಿ ಕಲ್ಲುಗಳು ಕಾಣುತ್ತಿದೆ. ಶ್ವೇತಾ ಅವರು ತೋಡಿನಲ್ಲಿ ಫೋಟೋ ತಗೊಳ್ತಾ ಇದ್ದಾರೆ. ವಿಡಿಯೋ ಮಾಡ್ತಿದ್ದೀನಾ? ಯಾಕೆ ಯಾಕೆ ಏನು ಏನು ಹೋಗ್ತಿಲ್ವಾ ಇಲ್ಲಿ?